ಬಸವ ಜಯಂತಿ ಅಂದ್ರೆ ಏನಾದ್ರು ಮಂತ್ರ ಅಥವಾ ಹೇಳೋದೇನಾದ್ರು ಇದೆಯಾ ಜನರಿಗೆ ಸ್ವಲ್ಪ? ಸಾಮಾನ್ಯವಾಗಿ ಮಂತ್ರ ಅಂತ ಹೇಳಿದ್ರೆ ಉಪದೇಶ ಒಂದೇ ಸರಿ ಆಗೋದು. ಉಪದೇಶದ ಮಂತ್ರವನ್ನೇ ಶಿವರಾತ್ರಿನಾರು ಬರಲಿ, ಯುಗಾದಿನಾರು ಬರಲಿ, ನಿತ್ಯ ಪೂಜೆ ಮಾಡುವಾಗೇ ಆಗಲಿ, ಒಂದು ಮಂತ್ರವೇ ಹೊರತು ಮತ್ತೊಂದು ಮಂತ್ರ ಇಲ್ಲ. ಹಾಗಾಗಿ ಆ ಒಂದು ಮಂತ್ರವನ್ನು ಯಾರಿಂದ ಗುರುಗಳಿಂದ ಉಪದೇಶ ಆಗಿರ್ತದೋ ಅದೇ ಮಂತ್ರವನ್ನು ಅವನು ಶ್ವಾಸೋಚ್ಛ್ವಾಸ ಕ್ರಿಯೆಯಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಇದೆ. ಹೇಗೆ ಅಂತ ಹೇಳಿದ್ರೆ ಶರಣರು ಹೇಳ್ತಾರೆ ನೋಡಿ, ಶರಣ ನಿದ್ರೆಗೆ ಜೊಡೆ ಜಪ ಕಾಣಿರೋ, ಎಚ್ಚರವಾದರೆ ಜಾಗರಣಿ ಕಾಣಿರೋ ಅಂತ. ಎಚ್ಚರವಾಗಿದ್ದರೆ ಜಾಗರಣಿ ಅಂತೆ. ಶಿವರಾತ್ರಿ ದಿವಸನ ಜಾಗರಣಿ ಅಲ್ಲ, ಅವನು ಎಚ್ಚರವಾಗಿದ್ದರೇ ಜಾಗರಣಿ. ಮತ್ತು ನಿದ್ದೆಗೆ ಇದ್ದರೆ ಮಂತ್ರವನ್ನು ತನ್ನ ಉಸಿರಿನಲ್ಲಿ ಅವನು ಅಳವಡಿಸ್ಕೊಂಡು ಇರೋದ್ರಿಂದ ಆಗ ಜಪ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾಗಿ ಇಲ್ಲಿ ಆತನಿಗೆ ಶಿವರಾತ್ರಿ ದಿವಸ ಏನಪ್ಪ ಅಂತ ಗುರುವಿನ ಉಪದೇಶದ ಮಂತ್ರವೇ ಅವನಿಗೆ ಶ್ರೇಷ್ಠವಾದ ಮಂತ್ರ. ಯಾವುದೇ ಗುರುಗಳು ಯಾವುದೇ ಮಂತ್ರವನ್ನು ಯಾರಿಗೇ ಹೇಳಿರಲಿ ಅದನ್ನು ನಂಬಿಕೊಳ್ಳುವಂತಹದ್ದೇ ಶ್ರೇಷ್ಠವಾದ ಮಂತ್ರ. ಸದಾ ತನ್ನ ಉಸಿರಿನಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದೇ ಶ್ರೇಷ್ಠವಾದ ತಪಸ್ಸು ಎನ್ನುವಂತಹ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕೆಂದರೆ ವಾಲ್ಮೀಕಿಗೆ ಒಂದು ಉದಾಹರಣೆ, ವಾಲ್ಮೀಕಿಗೆ ಯಾರು ನಮ್ಮ ನಾರದ ಮುನಿ ಅವನೇನು ಹೇಳಿದ, ರಾಮ ಅಂತ ಹೇಳಿದ, ಅನ್ನಕ್ಕೆ ಬರಲಿಲ್ಲ ಮರ ಅಂತ. ಅವನು ಮರ 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 ಅಂತ ಹೇಳಿ ಏನಾದ, ತಪಸ್ವಿ ಆದ, ಮಹಾನ್ ಕವಿ ಆದ. ಹಾಗೆ ನಮ್ಮಲ್ಲಿ ಉರುಲಿಂಗ ಪೆದ್ದಿ ಅವನು ಗುರುವಿನಿಂದ ಕಲ್ಲನ್ನು ಹೊಡೆಸ್ಕೊಂಡು ಹೋಗಕತ್ತೆ ಅಂತ ಬಯಸ್ಕೊಂಡ. ಆ ಹೋಗಕತ್ತೆ ಎನ್ನುವಂತಹದ್ದೇ ಅವನಿಗೆ ಮಂತ್ರ ಆಯಿತು. ಒಗೆದಂತಹ ಕಲ್ಲೇ ಲಿಂಗವಾಯಿತು. ಆ ದೃಷ್ಟಿಯಿಂದ ಇಲ್ಲಿ ಗುರುವಿನ ಉಪದೇಶದ ಮಹಾಮಂತ್ರ ಏನು ಇರುತ್ತಲ್ಲ, ಆ ಮಹಾಮಂತ್ರವೇ ಅವನಿಗೆ ತ್ರಿಕಾಲದಲ್ಲಿಯೂ ಕೂಡ ಎಲ್ಲ ದಿನಗಳಲ್ಲಿಯೂ ಕೂಡ ಉಪದೇಶವಾಗಿ ಅವನು ಮರಣದ ಶೈಯವರೆಗೆ ಹೋಗುವವರೆಗೂ ಕೂಡ ಉಸಿರಿನಲ್ಲಿ ಯಾರಿರಬೇಕು, ಮಹಾಮಂತ್ರ ಇರಬೇಕು ಎನ್ನುವಂತಹ ನಿಯಮ ಇದೆ. ಹಾಗಾಗಿ ಜಪಗಳಲ್ಲಿ ಮಂತ್ರಗಳಲ್ಲಿ ಯಾವುದು ಶ್ರೇಷ್ಠ ಅಲ್ಲ, ಯಾವುದು ಕನಿಷ್ಠ ಅಲ್ಲ. ಗುರುವಿನ ಉಪದೇಶವೇ ಮಹಾನ್ ಶ್ರೇಷ್ಠ ಎನ್ನುವಂತಹದ್ದನ್ನು, ಅಂತಹ ಮಂತ್ರವನ್ನು ಉಪದೇಶ ಮಾಡಿಸಿಕೊಂಡವರು ಅದರೊಂದಿಗೆ ಬದುಕನ್ನು ಸಾಗಿಸಬೇಕು, ಅದರೊಂದಿಗೆ ಎಲ್ಲವನ್ನು ಕಾಣಬೇಕು ಎನ್ನುವಂತಹದ್ದೇ ಬಸವಣ್ಣವರ ನೇರವಾದ ಸಂದೇಶ ಇರುತ್ತೆ. ಆ ದೃಷ್ಟಿಯಿಂದ ಮತ್ತು ಇದಕ್ಕೊಂದು ಮತ್ತೊಂದು ಪ್ರತ್ಯೇಕವಾದ ಮಂತ್ರ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವೃದ್ಧರು ಯಾವ ರೀತಿ ಆಚರಿಸಬೇಕು ಮನೆಯಲ್ಲಿದ್ದವರು? ಕಾಲ ಮೇಲೆ ಕೈಯ ಊರಿ ಕೋಲು ಹಿಡಿಯದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ಊರಿ ಕೋಲು ಹಿಡಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಮುಪ್ಪಿಂದೊಪ್ಪವ ಅಳಿಯದ ಮುನ್ನ, ಪೂಜಿಸೋ ಕುಡದ ಸಂಗಮ ದೇವನ ಎನ್ನುವಂತಹ ಮಾತು ಹೇಳ್ತಾರೆ. ವೃದ್ಧಾಪ್ಯ ಬರುವ ಒಳಗಾಗಿಯೇ ಏನೇನು ಬೇಕು ಎಲ್ಲ ಪೂಜೆಯನ್ನು ಮಾಡಬೇಕು ಅಂತ ನಿಯಮ ಇದೆ. ಆಮೇಲೆ ವೃದ್ಧಾಪ್ಯದಲ್ಲಿ ಇದ್ದಾಗ ನಮಗೆ ಹೇಗೆ ಸಾಧ್ಯವಾಗುತ್ತೋ ಅದೇ ರೀತಿಯಲ್ಲಿಯೇ ಅವರು ಭಗವಂತನ ನೆನೆದರೆ ಸಾಕು ಅಂತ. ಒಂದು ಕಡೆ ಹೇಳ್ತಾರೆ, ನೆನೆಯುವುದಕ್ಕಂ ನಿರೀಕ್ಷಿಸುವುದು ಅಧಿಕಂ, ನೆನೆಯೋದಕ್ಕಿಂತ ನಿರೀಕ್ಷಣೆ ಮಾಡೋದು ಅಧಿಕ ಅಂತ. ನೆನೆಯುವುದಕ್ಕಂ ನಿರೀಕ್ಷಿಸುವುದಕ್ಕಂ ಅನುದಿವಸ ಅರ್ಚಿಸುವುದು ಅಧಿಕಂ. ಒಂದು ವೇಳೆ ಅದನ್ನು ಮಾಡ್ತಾಯಿದ್ದೇನೆ ಅಂದಾಗ ಇನ್ನೂ ದಿವಸ ಪೂಜೆ ಮಾಡೋದು ಹೆಚ್ಚು ಶ್ರೇಷ್ಠ ಅಂತ. ಕೊನೆ ಹೇಳ್ತಾರೆ, ನೆನೆಯುವುದಕ್ಕಂ ನಿರೀಕ್ಷಿಸುವುದಕ್ಕಂ ಅನುದಿವಸ ಅರ್ಚಿಸುವುದಕ್ಕಂ ಶಿವಲಿಂಗವಾ, ಮನದಲ್ಲಿ ಏನು ಅಂಗದ ಮೇಲೆ ಧರಿಸ್ಕೊಂಡು ಮನದಲ್ಲಿ ಸ್ಮರಣೆ ಮಾಡಿದರೆ ಅದು ಅಧಿಕಂ ಅತ್ಯಧಿಕಂ ನಿರತಂ ಶಿವಾಧವ ಅಂತ ಮಧ್ಯಮಾಯದೇವರು ಹೇಳ್ತಾರೆ. ಹಾಗಾಗಿ ಎದೆ ಮೇಲೆ ಲಿಂಗ ಇಟ್ಕೊಂಡು ಶಿವಪೂಜೆ ಮಾಡೋಕ್ಕೇನು ಹೆಚ್ಚು ಸಮಯ ಬೇಕಿಲ್ಲ. ಅದನ್ನು ತೊಳೆದು ಬಿಟ್ಟು ವಿಭೂತಿ ಧರಿಸ್ಕೊಂಡು ಕೈ ಹಿಡ್ಕೊಂಡು ಕುಂತಲ್ಲೇ ಹಾಸಿಗೆ ಮೇಲೆ ಕೂತಿದ್ರೆ ಹಾಸಿಗೆಲ್ಲೇ ಪೂಜೆ ಮಾಡ್ಕೊಳ್ಳಿ. ನಾನು ಹೇಳೋದು, ನಿಮಗೆ ಚೇರ್ ಮೇಲೆ ಕೂತ್ಕೊಳ್ಳಿ, ಚೇರ್ ಮೇಲೆ ಕೂತ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಆಸನ ಇದ್ದರೆ ಆಸನದ ಮೇಲೆ ಕೂತ್ಕೊಂಡ್ರೆ ಪೂಜೆ ಮಾಡ್ಕೊಳ್ಳಿ. ಆದರೆ ನಿಮ್ಮ ಅನುಕೂಲತೆಗೆ ತಕ್ಕಂಗೆ ನೀವು ಅದಕ್ಕೆ ಅಳವಡಿಸ್ಕೊಳ್ಳಿ. ನಾನು ಹೇಳ್ತಾ ಇರೋದೇನಪ್ಪ ಅಂದರೆ, ಚೆನ್ನಾಗಿದ್ದವರು ಕೂಡ ಹಾಸಿಗೆ ಮೇಲೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈಗ ಕಾಲು ಫ್ರ್ಯಾಕ್ಚರ್ ಅದನ್ನು ಏನು ಕಂಕಳಲ್ಲಿ ಕೋಲ್ ಹಿಡ್ಕೊಂಡು ಓಡಾಡ್ತಾನೆ, ಕಾಲು ಫ್ರ್ಯಾಕ್ಚರ್ ಆಗದೆ ಇದ್ದನು ಚೆನ್ನಾಗಿ ಓಡಾಡ್ತಾನೆ. ಹಾಗಾಗಿ ನೀವು ಚೆನ್ನಾಗಿದ್ದವರು ಸ್ವಲ್ಪ ಆಚಾರದಿಂದ ಮಾಡಿ, ವಿಚಾರದಿಂದ ಮಾಡಿ. ಯಾಕೆ ದೇಹದ ಅವಯವಗಳಿಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂತಹ ನಿಯಮ ಇದೆ. ದೀಕ್ಷೆಯತೆ ತನುವಿಂಗೆ ಶಿಕ್ಷೆ ಮನಸ್ಸಿಂಗೆ ಮೋಕ್ಷವು ಆತ್ಮಂಗೆ ಎನ್ನುವಂತಹ ಮಾತಿದೆ. ಆ ದೃಷ್ಟಿಯಿಂದ ನಮ್ಮ ದೇಹ ಬಲಿಷ್ಠವಾಗಿ ಇದ್ದಾಗ, ದೇಹ ಸ್ವಾಸ್ಥ್ಯ ಇದ್ದಾಗ ಆಚಾರವಂತರಾಗಿಯೇ ಪೂಜೆ ಮಾಡಿ. ದೇಹದ ದುರ್ಬಲತೆ ಇದ್ದಾಗ ಅದಕ್ಕೆ ಅನುಗುಣವಾಗಿಯೇ ಪೂಜೆ ಮಾಡಿ. ಒಂದು ಆಚಾರಕ್ಕೋಸ್ಕರವಾಗಿಯೇ ಆರೋಗ್ಯ, ಇನ್ನೊಂದು ಆರೋಗ್ಯಕ್ಕೋಸ್ಕರವಾಗಿಯೇ ಆಚಾರ ಅಂತ ನಿಯಮ ಇದೆ. ಆ ನಿಯಮದಂತೆ ಅವರಿಗೆ ಏನು ಸಾಧ್ಯವಾಗುತ್ತೋ, ಹೇಗೆ ಸಾಧ್ಯವಾಗುತ್ತೋ ಆ ರೀತಿಯಲ್ಲಿ ಪೂಜೆ ಮಾಡುವಂತಹದ್ದು ಪರಿಪಾಠ ಇಟ್ಕೊಂಡ್ರೆ ಅದು ಅವರಿಗೆ ಮುಕ್ತಿಯನ್ನು ಕೊಡುತ್ತೆ ಎನ್ನುವಂತಹ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.